ಮಾಡಿದ್ದಾರೆ. ನಮ್ಮ ಸೌತ್ ಕೇಂದ್ರದವ್ರಿಗೂ ಒಂದು ಟ್ಯಾಲೆಂಟ್ ಇದೆ, ಆ ಕಲೆಗೆ ಬೆಲೆ ಇದೆ ಅನ್ನುವಂಥದ್ದು ಇವತ್ತು ಕಲೆಗೆ ನಿಜವಾದ ಬೆಲೆ ಸಿಗ್ತಾ ಇದೆ. ಇಂಥ ಸಿನಿಮಾಗಳು ರೆಕಗ್ನೈಸ್ ಆಗಬೇಕು, ಇಂಥ ಸಿನಿಮಾಗಳಿಗೆ ಸೈಮಾ ಈ ಥರದ ಅವಾರ್ಡ್ಸ್ಗಳು ಸಿಗಬೇಕು, ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಬರಬೇಕು. ಅದು ಈ ಸಿನಿಮಾದಲ್ಲಿ ನಮ್ಗೆ ಕಾಣಿಸುತ್ತೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಸಿನಿಮಾನ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡದ ಅಭಿಮಾನಿ, ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ನಡೆಸ್ತಾ ಇರುವಂತ ಪ್ರವೀಣ್ ಶೆಟ್ಟಿ ಅವರ ಮಗ ಮಾಡಿದಂತ ಸಿನಿಮಾ, ಅವ್ರು ಆಕ್ಟ್ ಮಾಡಿದಂತ ಸಿನಿಮಾ ಬಹಳ ಚೆನ್ನಾಗಿದೆ, ತುಂಬಾ ಎಂಗೇಜಿಂಗ್ ಆಗಿದೆ. ನಂಗಂತೂ ಸೆಕೆಂಡ್ ಹಾಫ್ ಅಲ್ಲಿ ಅವರ ಒಂದು ಆಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ನಾನು ಅನುಪಮ್ ಖೇರ್ ಇನ್ಸ್ಟಿಟ್ಯೂಟ್ ಇಂದ ಕಲ್ತು ಬಂದಿರೋದು ಅಂತ. ಆ ಒಂದು ಸೀನು ಈ ತರ ಸೀನ್ ಮಾಡ್ತಾರೆ ನೋಡಿ, ಅದು ನಿಮ್ಮ ಪಾಸ್ಟ್ ಇಂದ ನಿಮ್ಮ ಪ್ರೆಸೆಂಟ್ಗೆ ತಗೋಬರೋದಿದೆಯಲ್ಲ, ಒಬ್ಬ ನಟನಾಗಿ ನನಗೂ ಅದು ತುಂಬಾ ಕಷ್ಟ. ಅದಕ್ಕೆ ಪರಕಾಯ ಪ್ರವೇಶ ಅಂತಾರೆ. ಆ ಪರಕಾಯ ಪ್ರವೇಶವನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಶ್ರುತಿ ಹರಿಹರನ್ ಅಂತ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಮಿಸ್ ಮಾಡಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ನಮಸ್ಕಾರ. ಬೇರೆ ಇದಕ್ಕೆ ಹಾಕೊಂಡಿದ್ದೀನಿ, ಇನ್ಬಿಲ್ಡ್ಗೆ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದು ಪ್ರವೀಣ್ ಶೆಟ್ಟಿ ಅವರ ಮಗ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸುಮಾರು ವರ್ಷಗಳಿಂದ ತುಂಬ ಚೆನ್ನಾಗಿದೆ, ಸ್ಕ್ರಿಪ್ಟ್ ನೋಡಿದಾಗ ಸ್ಕ್ರಿಪ್ಟ್ ಸ್ಕ್ರೀನ್ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕನ್ಸ್ಯೂಮರ್ಸಲ್ಲಿ ಅಂದ್ಕೊಂಡಿಲ್ಲ. ಆ ಸ್ಕ್ರಿಪ್ಟ್ ಈ ಥರ ಟ್ರಾನ್ಸ್ಲೇಟ್ ಆಗ್ತಿರುತ್ತೆ ಅವ್ನು ಸಿ ಅದರ್ ಪೀಪಲ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆ್ಯಕ್ಟರ್ಸ್ ಸೊ ಕಾಶ್ ಇಟ್ಕೊಂಡು really great to see. I was just looking at the plan. It's amazing. ಇಲ್ಲ, ಪ್ರತಿ ಸಿನಿಮಾ ಮಾಡಿದಾಗಲೂ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರಬೇಕು ಅನ್ನೋ ದೃಷ್ಟಿಯಲ್ಲೇ ಸಿನಿಮಾ ಮಾಡೋವಂಥದ್ದು. ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಟ್ರೈಲರ್ನ ಕೂಡ ಮೆಚ್ಕೊಂಡಿದ್ದಾರೆ. ಇವಾಗ ಸಿನಿಮಾ ಬಂದು ನೋಡಿ ಸಿನಿಮಾನೂ ಕೂಡ ಮೆಚ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿ ಅನಿಸ್ತಾ ಇದೆ ಮೇಡಮ್. ಅಂದರೆ ಇದಕ್ಕಿಂತ ಹಿಂದೆ ಒಂದು ಪಾಸಿಟಿವ್ ಲೀಡಾಗಿ ಜಸ್ಟ್ ಮ್ಯಾರಿಡ್ನ ಮಾಡಿದ್ದೆ. ಸೊ ನನಗೆ ಸಿನಿಮಾದಲ್ಲೂ ಕೂಡ ಈ ಹಿಂದೆ ಒಂದು ಸಿನಿಮಾ ಮಾಡಿದರೆ ಇನ್ನೊಂದು ಸಿನಿಮಾ ಮಾಡಿದಾಗ ಆ ಪಾತ್ರ ಒಂದು ಸ್ವಲ್ಪ ವಿಭಿನ್ನವಾಗಿರಬೇಕು ಅಂತ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಂಗೆ ನಿದ್ರಾದೇವಿಯಲ್ಲಿ ನಾನು ಮಾಡಿದಂಥ ನೆಗೆಟಿವ್ ಪಾತ್ರ ನನಗೆ ಬ್ರೇಕ್ ಮಾಡೋ ಥರ ಅವಕಾಶ ಕೊಡುತ್ತೆ. ಹೌದು, ಖಂಡಿತ ಅನ್ನಿಸ್ತು. ಯಾಕಂದರೆ ವೆರಿ ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಬಂದಿದ್ರು. ಬಟ್ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಕೂಡ ಅವ್ರು ಕನ್ವಿನ್ಸ್ ಮಾಡಿದರು ನನಗೆ, ನಿರ್ದೇಶಕರು. ಸೊ ಹಾಗಾಗಿ ಮಾಡಬೇಕು ಅಂತ ಅನಿಸಿತ್ತು. ಎಸ್, ಥ್ಯಾಂಕ್ ಯು.